ನಮಸ್ತೆ ವೀಕ್ಷಕರೇ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಗೆ ದ್ರೋಣರು ನಮ್ಮ ಪಾಂಡವರು ಹಾಗೆ ಕೌರವರಿಗೆ ಗುರುಗಳಾಗ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗ ಆದಂತಹ ಏಕಲವ್ಯನ ಗುರು ಭಕ್ತಿ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡಕ್ಕೆ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಥೆಯಲ್ಲಿ ಮುಂದುವರಿತಾ ಹೋಗೋಣ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಪಾಂಡವರು ಹಾಗೆ ಕೌರವರಿಗೆ ದ್ರೋಣರು ಗುರುಗಳಾಗ್ತಾರೆ. ಅದರ ಹಿಂದೆ ದ್ರೋಣರ ಒಂದು ಸ್ವಾರ್ಥ ಕೂಡ ಇರುತ್ತೆ. ಏನಂತ ಅಂದ್ರೆ ದ್ರುಪದನ ಮೇಲೆ ತನ್ನ ಸೇಡನ್ನ ತೀರ್ಸ್ಕೋಬೇಕು ಅಂತ ಹೇಳಿ ದ್ರೋಣ ಮಹರ್ಷಿಗಳು ಅವರಿಗೆಲ್ಲರಿಗೂ ಗುರುಗಳಾಗಿ ಬರ್ತಾರೆ. ಅದಾದ ನಂತರ ಏನಾಗತ್ತೆ, ಅಲ್ಲೇ ಇದ್ದಂತಹ ಒಬ್ಬ ಹುಡುಗ, ಕಾಡಿನಲ್ಲೇ ಇದ್ದಂತಹ ಒಂದು ಜನಾಂಗದ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಂದು ಹೇಳ್ತಾನೆ, ಗುರುಗಳೇ ನನಗೂ ಕೂಡ ಬಿಲ್ವಿದ್ಯೆನ ಕಲಿಬೇಕು ಅಂತ ತುಂಬಾ ಆಸೆ, ನೀವು ನನಗೆ ಕಲ್ಸ್ಕೊಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ದ್ರೋಣರು ಒಂದೇ ಮಾತಿಗೆ, ಇಲ್ಲಪ್ಪ ನಾನು ಕೇವಲ ರಾಜ ಮಕ್ಕಳುಗಳಿಗೆ, ಯುವರಾಜರಿಗೆ ಅಂದ್ರೆ ದೊಡ್ಡ ದೊಡ್ಡ ರಾಜ ಮನೆತನದವರಿಗೆ ಮಾತ್ರ ಬಿಲ್ವಿದ್ಯೆನ ಹೇಳ್ಕೊಡೋದು, ಸಾಮಾನ್ಯ ಜನರಿಗೆ ನಾನು ಹೇಳ್ಕೊಡಲ್ಲ ಅಂತ. ಇದರಿಂದ ಏಕಲವ್ಯನಿಗೆ ಸ್ವಲ್ಪ ಮನಸ್ಸು ಬೇಜಾರಾಗತ್ತೆ. ಆದ್ರೆ ಅವನೇನು ಬೇಜಾರು ಮಾಡ್ಕೊಳ್ದೆ, ಸರಿ ಗುರುಗಳೇ, ಆದ್ರೂ ನಾನು ನಿಮ್ಮನ್ನ ಮನಸ್ಸಲ್ಲಿ ಗುರುಗಳು ಅಂತಾನೆ ಭಾವಿಸಿ ನಾನು ನನ್ನ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ. ಕಾಡಿನ ಮಧ್ಯಭಾಗದಲ್ಲಿ ಬಂದಂತಹ ಏಕಲವ್ಯ ದ್ರೋಣರ ಒಂದು ಚಿಕ್ಕದಾದಂತಹ ಒಂದು ಪ್ರತಿಮೆನ ಸೃಷ್ಟಿ ಮಾಡ್ತಾನೆ. ಅವನ ಮಣ್ಣಲ್ಲಿ ಮಾಡಿ ಮುಂದೆ ಇಟ್ಕೊಂಡು ಅದಕ್ಕೆ ಅವನು ಹೇಳ್ತಾನೆ, ಇನ್ಮೇಲಿಂದ ನೀವೇ ನನ್ನ ಗುರುಗಳು, ನನ್ನ ಏನೇ ತಪ್ಪಾಗಿದ್ರು, ನನ್ನಿಂದ ಏನೇ ತಪ್ಪುಗಳಾದ್ರೂ ಮುಂದೆ ಆಗೋ ತಪ್ಪನ್ನೆಲ್ಲ ನೀವೇ ಮನ್ನಿಸಿ ನನಗೆ ಸರಿಯಾದ ದಾರಿಯಲ್ಲಿ ತೋರಿಸ್ಬೇಕು ಅಂತ ಹೇಳಿ ಅವನ ಶಸ್ತ್ರಾಸ್ತ್ರ ವಿದ್ಯೆಯನ್ನ ಶುರು ಮಾಡ್ತಾನೆ. ಶುರುನಲ್ಲಿ ಹೇಗೋ ಸಾಕ್ತಿರುತ್ತೆ, ಆದ್ರೆ ಹೋಗ್ತಾ 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 ಅವನ ಬಿಲ್ವಿದ್ಯೆ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಅವನಿಗಿದ್ದಂತಹ ಆಸಕ್ತಿಯಿಂದಾಗಿ ಅವನು ತುಂಬಾ ಚೆನ್ನಾಗಿ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗ್ತಾನೆ. ಯಾವ ತರ ಅಂದ್ರೆ, ಒಂದು ಸಲ ಏನಾಗ್ತಿರುತ್ತೆ, ಅವ್ನು ಶಸ್ತ್ರಾಸ್ತ್ರಗಳ ಅಭ್ಯಾಸಗಳನ್ನ ಮಾಡ್ತಿರ್ತಾನೆ, ಮಂತ್ರಗಳನ್ನ ಹೇಳ್ಕೊಂತಾ ಇರ್ತಾನೆ ಮನ್ಸಲ್ಲಿ. ಯಾವ್ದೋ ಒಂದು ನಾಯಿ ದೂರದಲ್ಲಿ ಬೊಗಳ್ತಾ ಇರುತ್ತೆ. ಅದನ್ನ ನೋಡಿದಂತಹ ಏಕಲವ್ಯ ತನ್ನ ಶಬ್ದವೇದಿ ವಿದ್ಯೆಯಿಂದಾಗಿ ಏನ್ ಮಾಡ್ತಾನೆ, ಆ ನಾಯಿಗೆ ಯಾವುದೇ ರೀತಿಯ ಗಾಯ ಆಗದೆ ಕೇವಲ ಬಾಯಿಗೆ ಮಾತ್ರ ಚುಚ್ಕೊಳ್ಳೋ ಹಾಗೆ ಅವನು ಬಾಣನ ಬಿಡ್ತಾನೆ. ಆ ನಾಯಿಗೆ ಬಾಣ ಹೋಗಿ ಕರೆಕ್ಟ್ ಆಗಿ ಬಾಯಿಗೆ ಅಷ್ಟೇ ಚುಚ್ಕೊಂಡಿರುತ್ತೆ. ಅಷ್ಟು ಪ್ರಾವೀಣ್ಯತೆಯನ್ನ ಅವನು ಶಸ್ತ್ರಾಸ್ತ್ರಗಳಲ್ಲಿ ಪಡ್ಕೊಂಡಿರ್ತಾನೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ಏನಾಗುತ್ತೆ, ದ್ರೋಣರು ಎಲ್ಲಾ ರೀತಿಯಿಂದನೂ ಅರ್ಜುನ ಹಾಗೆ ಎಲ್ಲರಿಗೂ ಅವರು ಶಸ್ತ್ರಾಸ್ತ್ರಗಳು ಬಿಲ್ವಿದ್ಯೆಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಅರ್ಜುನ ಮೇಲೆ ಅವರಿಗೆ ಏನೋ ಒಂದು ರೀತಿಯ ವ್ಯಾಮೋಹ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅರ್ಜುನ ಅವರ ತುಂಬಾ ಅಚ್ಚುಮೆಚ್ಚಿನ ಶಿಷ್ಯ ಆಗಿರ್ತಾನೆ. ಹೀಗೆ ಒಂದ್ಸಲ ಏನಾಗುತ್ತೆ, ಅರ್ಜುನನಿಗೆ ದ್ರೋಣರು ಮಾತು ಕೊಡ್ತಾರೆ, ಇಡೀ ಜಗತ್ತಿನಲ್ಲಿ ನಿನ್ನನ್ನ ಯಾರು ಕೂಡ ಸೋಲ್ಸಕ್ ಆಗದೆ ಇರೋ ಹಾಗೆ ನಿನ್ನನ್ನ ನಾನು ನನ್ನ ಬಿಲ್ವಿದ್ಯೆಯಲ್ಲಿ ಒಬ್ಬ ಪ್ರವೀಣನನ್ನಾಗಿ ಮಾಡ್ತೀನಿ, ನನ್ನ ಮಾತನ್ನ ನೀನ್ ನಂಬು ಅಂತ. ಇದರಿಂದ ಅರ್ಜುನನ್ಗೆ ತುಂಬಾ ಖುಷಿ ಆಗತ್ತೆ. ಹಾಗೆ ಒಂದ್ಸಲ ಏನಾಗುತ್ತೆ, ದ್ರೋಣರು ಹಾಗೆ ಅರ್ಜುನರು ಕಾಡಲ್ಲಿ ಇಬ್ರು ಹೋಗ್ತಾ ಇರ್ತಾರೆ ಹಾಗೆ ಬೇಟೆಯಾಡಕ್ಕೆ ಅಂತ ಹೇಳಿ. ಸ್ವಲ್ಪ ದೂರ ನಡ್ಕೊಂಡು ಹೋದಾಗ ಏನಾಗುತ್ತೆ, ಒಂದು ನಾಯಿ ಅವ್ರ ಮುಂದೆನೆ ಪಾಸ್ ಆಗತ್ತೆ. ಅದನ್ನ ನೋಡಿದಂತಹ ಅರ್ಜುನನ್ಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕಂತ ಅಂದ್ರೆ ಆ ನಾಯಿ ಚೆನ್ನಾಗಿರುತ್ತೆ, ಆ ನಾಯಿಗೆ ಏನು ತೊಂದರೆ ಆಗಿರಲ್ಲ, ದೇಹದ ಯಾವುದೇ ಭಾಗದಲ್ಲೂ ಗಾಯ ಆಗಿರಲ್ಲ. ಆದ್ರೆ ಅದ್ರ ಬಾಯಿಗೆ ಮಾತ್ರ ಬಾಣ ಚುಚ್ಕೊಂಡಿರುತ್ತೆ. ಇದರಿಂದ ಅವನಿಗೆ ಶಾಕ್ ಆಗತ್ತೆ. ಯಾರು ಈ ರೀತಿಯ ಬಾಣ ಪ್ರಯೋಗಿಸಿದವರು, ಶಬ್ದವೇದಿ ವಿದ್ಯೆನ ಇಷ್ಟು ನೀಟಾಗಿ ಪ್ರಯೋಗ ಮಾಡಿದವರು ಯಾರು ಅಂತ ಹೇಳಿ ದ್ರೋಣರ ಹತ್ರ ಕೇಳ್ತಾನೆ. ದ್ರೋಣರು ಹೇಳ್ತಾರೆ, ಈ ವಿದ್ಯೆ ಇವಾಗ ಅಟ್ ಪ್ರೆಸೆಂಟ್ ನಿನ್ನೊಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋಕ್ ಸಾಧ್ಯ ಇಲ್ಲ. ಅದು ಇಷ್ಟು ನೀಟಾಗಿ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಯಾರು ತುಂಬಾ ಒಳ್ಳೆ ಬಿಲ್ಗಾರನೇ ಇರ್ಬೇಕು, ಇರು ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ದ್ರೋಣರಲ್ಲಿಂದ ಹೊರಡ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಏನಾಗುತ್ತೆ, ಇವ್ರದ್ದು ಪ್ರತಿಮೆ ಸಿಗತ್ತೆ. ಪ್ರತಿಮೆ ಮುಂದೆ ಯಾರೋ ಒಂದು ಹುಡುಗ ನಿಂತ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತಾನೆ. ದ್ರೋಣರಿಗೆ ಗೊತ್ತಾಗತ್ತೆ ಅದೇ ಹುಡುಗ ಮಾಡಿರೋದು ಅಂತ ಹೇಳಿ ಹತ್ರಕ್ಕೆ ಹೋಗಿದ ತಕ್ಷಣನೇ ಏಕಲವ್ಯನಿಗೆ ಅದು ಒಂಥರ ಭಯ, ಭಕ್ತಿ, ಗುರು ಮೇಲಿರೋ ಅದೊಂದು ಗುರು ಭಕ್ತಿ ಹಾಗೆ ಉಕ್ಕಿ ಬಂದ್ಬಿಡುತ್ತೆ. ಯಾಕಂತ ಅಂದ್ರೆ ತಾನು ಹೋದಾಗ ಹೇಳ್ಕೊಡಕ್ ಆಗಲ್ಲ ಅಂತ ಕಳಿಸಿದಂತಹ ದ್ರೋಣರು ಮತ್ತೆ ಅವರಾಗಿ ಹುಡ್ಕೊಂಡು ಅವನ ಹತ್ರ ಬಂದಾಗ ಅದು ಒಂಥರ ಅವನಿಗೆ ದ ಬೆಸ್ಟ್ ಮೂಮೆಂಟ್ ಆಫ್ ದ ಲೈಫ್ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ. ಸೊ ಏಕಲವ್ಯ ಬಂದು ಕಾಲಿಗೆಲ್ಲ ಬಿದ್ದು, ಗುರುಗಳೇ ನೀವೇನ್ ಬಂದಿದ್ರ ಇಲ್ಲಿ ಅಂತ ಹೇಳಿ ಅವನು ಗುರುವಿನ ಸತ್ಕಾರವನ್ನ ಮಾಡಕ್ಕೆ ಶುರು ಮಾಡ್ತಾನೆ. ಅದರಿಂದ ಪಾಪ ದ್ರೋಣರಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂತ ಅಂದ್ರೆ ತಾವೇ ನನ್ನ ಕೈಲಿ ಹೇಳ್ಕೊಡಕ್ ಆಗಲ್ಲ ಅಂತ ಹೇಳಿ ಕಳ್ಸಿದಂತಹ ಒಬ್ಬ ವ್ಯಕ್ತಿ ಇಷ್ಟು ನೀಟಾಗಿ ಅವರ ಪ್ರತಿಮೆ ಮುಂದೆನೆ ಅವ್ರನ್ನ ಮನ್ಸಲ್ಲೇ ಅವನು ದೀಕ್ಷೆ ತಗೊಂಡು ಗುರುಗಳಿಂದ ಅವನಿಗೆ ಕಲ್ತಿದ್ದು ಎಲ್ರಿಗೂ ತುಂಬಾ ಶಾಕ್ ಆಗಿರುತ್ತೆ. ಎಲ್ರಿಗೂ ಅನ್ನೋದಕ್ಕಿಂತ ಸ್ವತಃ ದ್ರೋಣರಿಗೆ ಅದು ತುಂಬಾ ಶಾಕಿಂಗ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅವ್ರ ಮನ್ಸಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಅರ್ಜುನನಿಗೆ ನಾನ್ ಮಾತು ಕೊಟ್ಬಿಟ್ಟಿದ್ದೀನಿ, ನಿನ್ನನ್ನೇ ಬಿಲ್ಚಾಣ ಮಾಡ್ತೀನಿ, ಇಡೀ ಜಗತ್ತಲ್ಲಿ ನಿನ್ನ ಸೋಲ್ಸಕ್ ಆಗದೆ ಇರೋ ತರ ಒಬ್ಬ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ. ಆದ್ರೆ ಈಗ ನೀನ್ ಇಷ್ಟು ಒಳ್ಳೆ ಬಿಲ್ಲುಗಾರ ಆಗಿದ್ಯಾ, ಅದು ನನ್ನ ಶಿಷ್ಯನಾಗಿ ನೀನು ತಗೋಬಿಟ್ಟಿದ್ಯಾ, ಏನ್ ಮಾಡಕ್ಕಾಗತ್ತೆ, ಇದ್ರಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಅವ್ರ ಮನ್ಸಲ್ಲಿ ತುಂಬಾ ಬೇಜಾರು ಮಾಡ್ಕೊಂತಾರೆ. ಯಾಕಂತ ಅಂದ್ರೆ ಅವ್ರು ನೆಕ್ಸ್ಟ್ ಕೇಳಕ್ ಹೋದಂತಹ ಒಂದು ವಿಷಯ ಆ ತರ ಇರುತ್ತೆ. ಏನಂತ ಅಂದ್ರೆ ಅವ್ರು ಕೇಳ್ತಾರೆ, ಈಗ ನೀನು ನನ್ನ ಗುರು ಅಂತ ಅನ್ಕೊಂಡಿದ್ಯಲ್ವಾ ಅಂತ ಹೇಳಿ ಏಕಲವ್ಯ ಕೇಳಿದಾಗ ಏಕಲವ್ಯ ಹೇಳ್ತಾನೆ, ಹೌದು ಗುರುಗಳೇ, ನೀವೇ ನನ್ನ ಗುರುಗಳು ಯಾವತ್ತಿದ್ರು, ಇವತ್ತಿಗೂ ಅಷ್ಟೇ ಮುಂದೇನೂ ಅಷ್ಟೇ ಅಂತ.
ಅದಾದ್ಮೇಲೆ ದ್ರೋಣರು ಹೇಳ್ತಾರೆ, ಹಾಗಿದ್ರೆ ನನ್ಗೇನು ಗುರುದಕ್ಷಿಣೆ ಕೊಡಲ್ವಾ ಅಂತ. ಏಕಲವ್ಯ ಹೇಳ್ತಾನೆ, ಹಾ ಗುರುಗಳೇ ಕೇಳಿ, ನೀವು ಏನ್ ಕೇಳಿದ್ರು ನಾನು ಕೊಡೋಕ್ ರೆಡಿ ಇದ್ದೀನಿ ಅಂತ. ಆಗ ದ್ರೋಣರು ಏನಂತ ಕೇಳ್ತಾರೆ ಅಂದ್ರೆ, ನಿನ್ನ ಬಲಗೈನ ಹೆಬ್ಬೆರಳನ್ನ ಕೊಟ್ಬಿಡು ನನಗೆ ಅಂತ ಕೇಳ್ತಾರೆ. ಇದರಿಂದ ನಾವೆಲ್ಲ ಆಗಿದ್ರೆ ಒಂದ್ ನಿಮಿಷ ಯೋಚನೆ ಮಾಡ್ತಿದ್ವು ಅಥವಾ ಅವ್ರ ಹತ್ರ ಬೇಡ್ಕೊಂತಿದ್ವು, ಏನಕ್ಕೆ ಯಾಕೆ ಈ ತರ ಅಂತ. ಆದ್ರೆ ಪಾಪ ಏಕಲವ್ಯ ಒಂದೇ ಒಂದು ಮಾತನ್ನ ಆಡದೆ, ಸರಿ ಗುರುಗಳೇ ನಿಮ್ಗಿಂತ ಹೆಚ್ಚ ಅಂತ ಹೇಳಿ ಅದೇ ಕ್ಷಣದಲ್ಲಿ ಅವನ ಬೆರಳನ್ನ ಕಟ್ ಮಾಡಿ ದ್ರೋಣರಿಗೆ ಕೊಟ್ಟು ಬಿಡ್ತಾನೆ. ಅವ್ರ ಮನ್ಸಲ್ಲಿ ತುಂಬಾ ಬೇಜಾರಿರುತ್ತೆ, ಆದ್ರೂ ಅವರು ಏನು ಹೇಳ್ಕೊಳಕ್ಕೆ ಸಾಧ್ಯ ಇರೋದಿಲ್ಲ. ಪಾಪ ಇದನ್ನೆಲ್ಲಾನು ದೂರದಿಂದ ಅರ್ಜುನ ಕೂಡ ನೋಡ್ತಾನೆ, ಅವನಿಗೂ ಬೇಜಾರಾಗತ್ತೆ. ಅರ್ಜುನನ ಹತ್ರ ಬಂದು ಅವರು ಆ ಬೆರಳನ್ನ ತೋರಿಸಿ ಹೇಳ್ತಾರೆ, ನಾನ್ ನಿನ್ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡಿದೀನಿ. ಇಡೀ ಜಗತ್ತಲ್ಲಿ ನಿನಗಿಂತ ದೊಡ್ಡ ಬಿಲ್ಗಾರ ಮತ್ತೊಬ್ಬ ಬರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಅವನಿಗೆ ಆಶ್ವಾಸನೆಯನ್ನ ಕೊಡ್ತಾರೆ ಮತ್ತೊಮ್ಮೆ. ಅದಾದ ನಂತರ ದ್ರೋಣರು ಮತ್ತೆ ಏಕಲವ್ಯನ ಹತ್ರ ಬಂದು ಏಕಲವ್ಯನ ತಪ್ಪಿಕೊಂಡು ಹೇಳ್ತಾರೆ, ಇವತ್ತು ನಾನ್ ಕೊಟ್ಟಿರೋ ಮಾತನ್ನ ಉಳಿಸೋದಿಕ್ ಸಹಾಯ ಮಾಡಿದೆ, ನಿನ್ನಿಂದಾಗಿ ನನಗೆ ತುಂಬಾ ಉಪಯೋಗ ಆಯ್ತು ಅಂತ ಹೇಳಿ ಅವ್ರ ಕಣ್ಣಲ್ಲಿ ನೀರು ಬರೋಕೆ ಶುರುವಾಗುತ್ತೆ. ಆದ್ರೆ ಈ ಕಡೆ ಏಕಲವ್ಯ ಪಾಪ ತನ್ನ ಹೆಬ್ಬೆರಳನ್ನ ಕಳ್ಕೊಂಡಿದ್ದರಿಂದಾಗಿ ಅವನು ಮತ್ತೆ ಬಾಣ ಪ್ರಯೋಗ ಮಾಡಕ್ಕಾಗದೇ ಇರೋ ತರ ಆಗತ್ತೆ. ಹಾಗಾಗಿ ಒಂದು ಕಡೆ ದ್ರೋಣರು ಅವರ ಮಾತನ್ನ ಉಳಿಸ್ಕೊಂಡಂಗ ಆಗತ್ತೆ, ಜೊತೆಗೆ ಅರ್ಜುನ ಜಗತ್ತಲ್ಲಿ ಮಹಾನ್ ಬಿಲ್ವಿದ್ಯಾಗಿ ಪ್ರಸಿದ್ಧಿನ ಪಡ್ಕೊಂತಾನೆ. ಇದರ ಮುಂದಿನ ಭಾಗದಲ್ಲಿ ಹೇಗೆ ಕರ್ಣ ಹಾಗೆ ಅರ್ಜುನರ ಯುದ್ಧ ಶುರುವಾಗುತ್ತೆ, ಹಾಗೆ ಕರ್ಣ ಹೇಗೆ ರಾಜನಾಗಿ ಹೊರಹೊಮ್ಮತಾನೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.